ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನ್ ಉಷಾ. ಅಮಾಸಿ ಬಂದು ಹೋದಾಗಿಂದ ಆ ಊರಿನ ಮಂದಿ ಬೆಚ್ಚಿ ಬಿದ್ದಾರ. ಕುಂತ್ರು ನಿಂತ್ರು ಊರಿನ ಮಂದಿಗೆ ಅದೊಂದು ಹಾವು ಕಾಣಿಸ್ತಾ ಐತಿ. ಅದು ಹೆಂಗಂದ್ರ ಹಿಂಗ್ ಕಾಣಿಸಿದ ಹಾವು ಹಂಗೆ ಸ್ವಲ್ಪ ಹೊತ್ಗ ಇರಂಗಿಲ್ಲ. ಇದರಿಂದ ಊರಿನ ಮಂದಿ ತಲೆಗೆ ಹುಳ ಬಿಟ್ಕೊಂಡು ಫುಲ್ ಕನ್ಫ್ಯೂಸ್ ಮಾಡ್ಕೊಂಡಾರ. ಪ್ರಪಂಚದಾಗ ಒಟ್ಟು 4,000 ನಮೂನಿ ಹಾವುಗಳಿದಾವಂತ. ಅದ್ರಾಗೂ ಸ್ವರ್ಣನಾಗ ಅಂತ ಒಂದು ಹಾವು ಐತಿ. 10 ಅಡಿ ದೂರದ ಮಟ ವಿಷ ಚಿಮ್ತೈತಂತ. ಮಾಮೂಲಿ ಹಾವು ಕಣ್ಮುಂದೆ ಬಂದ್ರ ಜನ ಓಡ್ ಹೋಗ್ತಾರ. ಇನ್ನ ಬುಸ್ ಅಂತ ಅಂದ್ರಂತೂ ಕಥಿ ಮುಗ್ದೋಯ್ತು. ಸದ್ಯ ಅಂಥದ್ದ ಒಂದು ಹಾವು ಬೆಳಗಾವಿ ಬಾಳಿಕುಂದ್ರ್ಯಾಗ ಒಂದು ಊರನ್ನ ನಡುಗ್ಸಾಕತ್ತೈತಿ. ಹಾವಿನ ದ್ವೇಷ 12 ವರ್ಷ ಅಂತಾರ. ಆದ್ರ ನಾವು ಹೇಳಿದ ಬಾಳಿಕುಂದ್ರಿ ಹಾವು ಇಡೀ ಊರನ್ನ ಕಾಡ್ಸಾಕತ್ತೈತಿ. ಹಂಗಂತ ಇದು ಯಾರಿಗೂ ಕಚ್ಚಿಲ್ಲ, ಬುಸ್ಗುಟ್ಟಿ ಹೆದರ್ಸಿಲ್ಲ. ಅಮಾಸಿ ಬಂದ್ರ ಕಾಣ್ತೈತಿ, ಆಮ್ಯಾಗ ಮಾಯ ಆಕೈತಿ. ಆದ್ರೂ ಮಂದಿ ಎದಕ್ಕಿಷ್ಟು ಹೆದರಾರ ಅಂತ ನಿಮ್ಗೆ ಅನ್ಸ್ಬಹುದು. ಹೆಚ್ಚಿಗೆ ಏನಿಲ್ರಿ, 15 ದಿವಸದಿಂದ ಈ ಹಾವು 12 ಮನ್ಯಾಗ ಪ್ರತಿದಿನ ಕಾಣಿಸ್ಕೊಳ್ತೈತಿ. ಆದ್ರೆ ಆಶ್ಚರ್ಯ ಏನಪ್ಪ ಅಂದ್ರ ಇದು ಯಾವಾಗ ಕಾಣ್ತೈತಿ, ಯಾವಾಗ ಮಾಯ ಆಕ್ಕೈತಿ ಒಂದು ತಿಳಿಯಂಗಿಲ್ಲ. ಇದಾ ಕಾರಣಕ್ಕ ಇಲ್ಲಿನ ಮಂದಿ ಈ ಹಾವನ್ನ ಇದು ದೇವ್ರ ಹಾವು ಬಿಡ್ರಪ್ಪ ಅನ್ನಕತ್ತಾರ. ಇನ್ನು ವಿಶೇಷ ಅಂದ್ರ ಈ ನಾಕಡಿ ನಾಗಪ್ಪನ ಉರಗ ತಜ್ಞರೇ ದೇವ್ರ ಹಾವನ್ನಕತ್ತಾರಂತ. ಇವ್ರು ಹಿಂಗೆ ಹೇಳಾಕ ಒಂದು ಕಾರಣ ಆಯ್ತು ಬಿಡ್ರಿ. 4 ಸಲ ಹಾವು ಹಿಡಿಯಾಕ ಬಂದ್ರು ಕಣ್ ಮುಂದ ಇದ್ ಹಾವು ಹಿಂಗ ಮಾಯ ಆಗೇತಂತ. ಆದ್ರ ಈ ಉರಗ ತಜ್ಞ ಸಚಿನ್ ಅನ್ನವರು ಹಾಂಗೂ ಹಿಂಗೂ ಸಾಹಸ ಮಾಡಿ ಈ ಹಾವು ಹಿಡ್ದಾರ. ಅದನ್ನ ಡಬ್ಬ್ಯಾಗ ಹಾಕೊಂಡು ಮನಿಗೆ ಹೋಗ್ಯಾರ. ಇದರಿಂದ ಊರಿನ ಮಂದಿ ಭಾಳ ಖುಷಿ ಆಗೈತಿ. ಆದ್ರ ಆ ಖುಷಿ ಜಾಸ್ತಿ ಹೊತ್ತು ಇರ್ಲಿಲ್ಲ ಬಿಡ್ರಿ. ಯಾಕಂದ್ರ ಹಿಡ್ದು ಡಬ್ಬ್ಯಾಗ ಹಾಕೊಂಡು ಸಾಂಬ್ರಾಗ ಮನ್ಯಾಗಿಟ್ಟಿದ್ರು. ಹಾವು ಮುಂಜಾನೆ ಎದ್ದು ನೋಡುವಾಗ ಮತ್ತೆ ಮಾಯ ಆಗೈತಿ. ಅಂದಂಗ ಹಿಂಗ್ ಮಾಯ ಆಗಿರೋ ಹಾವು ಸಾಮಾನ್ಯ ಹಾವಲ್ಲ ಅಂತ ಉರಗ ತಜ್ಞ ಅಕ್ಷಯ್ ಅವರೇ ಹೇಳ್ತಾರ. ಭಾಳ ವಿಚಿತ್ರ ಅನಿಸ್ತದೇನಂದ್ರ ಹಾವುಗಳಿಂದ ಸುಮ್ಮನ ಬಂದ್ ಹೋಗೋದಿಲ್ಲ. ಮನುಷ್ಯ ನಮ್ಗೆ ಎಲ್ಲಿ ಕಾಟ ಕೊಡ್ತಾನ ಅನ್ನೋ ಅಂಜಿಕೆಯಾಗ ಇರ್ತೈತಿ. ಒಂದಿಷ್ಟು ಹಾವುಗಳು ಜಲ್ದಿ ಹೋಗ್ತಾವ, ಇನ್ನೊಂದಿಷ್ಟು ಹಾವುಗಳು ನಾವು ಬರಾಕತ್ತೀವಿ ಸ್ವಲ್ಪ ಸರೀರಿ ಅಂತ ಬುಸ್ ಬುಸ್ ಸೌಂಡ್ ಮಾಡ್ಕೊಂಡು ಬರ್ತಾವ. ಇದರ ನಡುವೆ ಕೆಲವು ಹಾವುಗಳ ಮನುಷ್ಯನ ಕಾಲಿಗೆ ಸುತ್ತಕೊಂಡು ಹೆದರ್ಸ್ತಾವ, ಕೆಲವು ಕಚ್ತಾವ. ಆದ್ರ ಬಾಳೆಕುಂದ್ಯಾಗ ಕಂಡು ಈ ಹಾವು ಮಾತ್ರ ಯಾರಿಗೂ ಕಚ್ಚಿಲ್ ನೋಡ್ರಿ. ಹಂಗಾಗಿನ ಇದನ್ನ ಪುರಾಣದಾಗಿನ ಹಾವಂತಾರ ಇಲ್ಲಿನ ಮಂದಿ. ಪುರಾಣದ ಪ್ರಕಾರ ಭೂಲೋಕದಾಗ ಒಟ್ಟು 8 ಶ್ರೇಷ್ಠ ಹಾವುಗಳಿದಾವಂತ. ಈ ಸಾಲ್ನಾಗ ಸ್ವರ್ಣನಾಗ ಮತ್ತು ತಕ್ಷಕ ಅನ್ನುವ ಹಾವು ಸಹಿತ ಐತಿ. ಇನ್ನ ತಕ್ಷಕ ಕಶ್ಯಪನ ಮಗ. ಒಮ್ಮೆ ತಕ್ಷಕ ರಾಜ ಪರೀಕ್ಷಿತನನ್ನ ಕಡ್ದಿರ್ತಾನ. ಅಷ್ಟ ಅಲ್ಲ, ರಾಜ ಜನಮೇಜಯ ಲೋಕದಿಂದ ಹಾವುಗಳನ್ನ ನಾಶ ಮಾಡಾಕ ಯಾಗ ಸಹಿತ ಮಾಡಿರ್ತಾನ. ಇದಕ್ಕೆ ಹೆದ್ರಿ ತಕ್ಷಕ ಇಂದ್ರ ರಾಜನ ಆಶ್ರಯ ಪಡ್ಕೊಡ್ತಾನ. ಅಂದಂಗ ತಕ್ಷಕ ರಾಜಂಗ 2 ಮಂದಿ ಸಹೋದರರು ಇದ್ದಾರ. ಅವರ ಮತ್ಯಾರು ಅಲ್ರಿ, ವಿಷ್ಣುಗೆ ಚಾದರಾಗಿರೋ ಶೇಷ ಮತ್ತು ಶಿವನ ಕೊರಳಾಗಿರೋ ವಾಸುಕಿ. ಇನ್ನ ಜನಮೇಜಯನ ಸರ್ಪಯಾಗದಿಂದ ಬಚಾವಾದ ತಕ್ಷಕ ಇನ್ಮ್ಯಾಗ ನಾನು ಯಾರಿಗೂ ಸಮಸ್ಯೆ ಮಾಡುವುದಿಲ್ಲ, ಕಡಿಯುವುದಿಲ್ಲ ಅಂತ ಶಪಥ ಮಾಡಿದ್ನಂತ. ಅಂದಂಗ ಈ ಹಾವು ಹಿಂಗೆ ಕಾಣಿಸ್ಕೊಳ್ಳೋದು ಮಾಯ ಆಗೋದು ಇದಾ ಮೊದಲಲ್ರಿ. ಈ ಹಿಂದ ಅಂದ್ರ 1.5 ವರ್ಷದ ಹಿಂದ ಹಿಂಗ ಹಾವು ಕಾಣಿಸ್ಕೊಂಡಿತ್ತಂತ. ಇದಾ ಊರಿನ ಕಲ್ಮೇಶ್ವರ ಗುಡ್ಯಾಗ ಈ ಮಾಯಾವಿ ಹಾವು ಪ್ರತ್ಯಕ್ಷ ಆಗಿತ್ತಂತ. ಇನ್ನ ಊರಿನ ಮಂದಿ ಇದು ಸಾಕ್ಷಾತ್ ಶಿವಪ್ಪ ಇರಬೇಕು ಅಂತ ನಂಬ್ಕೊಂಡಿದ್ರ. ಆದ್ರೀಗ ಮತ್ತೆ ಕಾಣಿಸ್ಕೊಂಡಿರೋದು ಮಂದಿಗೆ ಸ್ವಲ್ಪ ಟೆನ್ಷನ್ ಆಗೈತಿ. ಒಂದ್ ಕಡೆ ನಿಲ್ಲುವುದಿಲ್ಲ, ಯಾರನ್ನು ಕಡಿಯೋದೂ ಇಲ್ಲ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಇದು ಮಾಯ ಆಕ್ಕೇತಿ ಅಂದ್ರ ಈ ಹಾವು ಎಂಥದ್ದು? ಇದು ಖರೇನಾ ಮಾಯಾವಿ ಹಾವ, ದೇವ್ರ ಹಾವ? ಮಂದಿ ತಲಿಗ ಹುಳ ಬಿಟ್ಕೊಂಡು ಇದ್ರ ಬಗ್ಗೆನೇ ಚಿಂತೆ ಮಾಡಕತ್ತಾರ. ಇದಕ್ಕ ಪರಿಹಾರ ಏನು ಅನ್ನೋದು ಮಾತ್ರ ಇನ್ನೂ ತಿಳಿದಿಲ್ರಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.